ಛತ್ರಿ ಮಾಡೋ ಫೋನು. ನಾನಿಲ್ಲಿರೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಮೇಲಾಗಿ ಪೊಲೀಸ್ನವರೇ ಇಲ್ಲಿಗೆ ನನ್ನನ್ನು ಕರ್ಕೊಂಬಂದು ಬಿಟ್ಟಿರೋದು. ಲೆಕ್ಕದ ಪ್ರಕಾರ ನಾನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತೀನಿ ಅಂತ ಬರ್ಸವ್ರೆ. ನಿನ್ನ ದುಷ್ಟ ಬುದ್ಧಿ ನನ್ನ ಹತ್ರ ನಡೆಯಕ್ಕಿಲ್ವೋ ವೀರಭದ್ರ? ನಾನು ನಿನ್ನನ್ನು ಇಲ್ಲೇ ಈಗಲೇ ಸಾಯಿಸ್ಬಿಟ್ಟು ಹೊಂಟೋಗ್ಬಿಡ್ಬೋದು. ನನ್ನನ್ನು ಯಾರು ಕೇಳಕ್ಕಿಲ್ವೋ ವೀರಭದ್ರ? ನಾನು ಇನ್ನೇ ನಂಬಿದ್ದೀನಿ. ನನ್ನ ಕೈ ಬಿಡ್ಬೇಡ ಕಣೋ. ಹಸೆ ಮನೆ ಮೇಲೆ ಕೂತ ಹೆಣ್ಣು ಮದುವೆನೇ ಆಗದೆ ಇದ್ರೆ ಅವಳ ಜೀವನದಲ್ಲಿ ಇನ್ಯಾವತ್ತೂ ಮದುವೆ ಯೋಗ ಇಲ್ಲ. ಪಿಂಕಿನೇ ನಾನು ಹೇಳ್ರು, ಅದು ಏನಾದರೂ ಸರಿ, ನಾನು ಅವಳನ್ನೇ ಮದುವೆ ಆಗೋದು. ಮಿಕ್ಕ ನಿನ್ನ ಹೆಣ್ಮಕ್ಳಿಗೂ ಅದೇ ಗತಿ ಅಲ್ವಾ? ವೀರಭದ್ರ, ದುರಾಸೆ ಇರಬೇಕು, ಆದರೆ ಇಷ್ಟರ ಮಟ್ಟಿಗಲ್ಲ. ಯಾಕೆ ನಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ತಾಳ್ಬೋ. 3 2 1. ಗಟ್ಟಿ ಮೇಳ, ಗಟ್ಟಿ ಮೇಳ. ತಡಿ. ವೀರಭದ್ರ, ನಿನ್ನ ಅಂತ್ಯಕಾಲ ಶುರುವಾಗಿದೆ. ಮದುಮಕ್ಕಳಿಗೆ ಸಂತೋಷದಿಂದ ಅಕ್ಕಿ ಕಾಳು ಹಾಕಿ 4 ಕಾಳು ಅಕ್ಕಿ ಕಾಳು ಹೊಲಿಸ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ಸತ್ತಾಗ ನಿನ್ನ ಬಾಯಿಗೆ ಹಾಕೋಕ್ಕೆ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಅಕ್ಷದೇವನ್ನ ತಲೆ ಮೇಲೆ ಹಾಕಿ ಹರಿಸಿ ಒಳ್ಳೆದಾಗ್ಲಿ ಅಂತ. ಓಂ ಸುಮಂಗಲಿ ಯಮೋರಿಮಾನಂ ಸಮೀರವಶದಾಯ ಸೌಭಾಗ್ಯತ್ವಪದಾಸ್ಮಿವರೇತನಾಂ ದೀರ್ಘಾಯುಷ್ಮಾನ್ ಭವಾಯ ದೀರ್ಘಸುಮಂಗಲಿ ಭವಾನ್.
ಆಗೋಯ್ತು ನನ್ ಮಗನ ಜೀವನ. ಹೆತ್ತ ಮಗನ ಕತ್ತಿಸ್ಗೆ ಸಾಯಿಸೋ ಕಥೆ ಕೇಳಿದ್ದೀನಿ, ಆದ್ರೆ ಇಲ್ಲಿ ಹೆತ್ತ ಮಗನ್ನೇ ಹಾಳು ಬಾವಿಗೆ ತಳ್ಬಿಟ್ಟ ನನ್ ಗಂಡ. ಏನ್ ಬಂದಿರೋದು ಅವನಿಗೆ? ಎಂತ ಚೆನ್ನಾಗಿರೋ ಹುಡುಗಿ ಹುಡುಕಿ ಮದ್ವೆ ಮಾಡ್ಕೊಂಡ್ ಬರ್ತಿದ್ದ ನನ್ ಮಗ. ನಾಳೆ ಮದುವೆ ಇಟ್ಕೊಂಡು ಇವತ್ತು ಈಟೆಲ್ಲ ಆಗೋಯ್ತಲ್ಲ. ಅಯ್ಯೋ, ನಾನು ಏನು ಮಾಡ್ಸಾಯ್ಲಿ? ಲೀಲಾ ಲೀಲಾ ಮಾತಾಡೆ. ಬಂದೇರಿ, ಸೀರೆ ಸರಿ ಮಾಡ್ಕೋತಾ ಇದ್ದೀನಿ. ಸೀರೆ ಸರಿ ಮಾಡ್ಕೊಳ್ಳೋದು ಇವಾಗ್ಲೇ ಬೇಕಿತ್ತ ನಿನ್ಗೆ? ಅಲ್ಲಿ ಗಂಡು ಹೆಣ್ಣು ಹೊರಗಡೆ ಎಲ್ಲರೂ ಕಾಯ್ತಾ ನಿಂತವ್ರೆ. ಕಾಯಿಲೆ ಬಿಡಯ್ಯ. ಪಟ್ಟಂತ ನನ್ನ ಮಗನ ಜೀವನ ಹಾಳು ಮಾಡಿದ್ಯಾ? ಎಲ್ಲ ನಿಂಗೆ ಪಟ್ಟಂತಾನೆ ಆಗ್ಬಿಡ್ಬೇಕು. ಬಾಯಿ ತುಂಬಾ ಅಪ್ಪ ಅಂತ ಕರಿತಾನಲ್ಲ, ಒಂದ್ಸಲನಾದ್ರೂ ನಿನ್ ಮನ್ಸಾಗ ಏನೈತೆ ಅಂತ ಅವನಾದ್ರೂ ಒಂದ್ ಮಾತು ಕೇಳ್ದ, ಒಂದ್ ನಾಶ ಮಾಡಿಟ್ಬಿಟ್ಟಿ. ಬಂದೇನೆ, ಇನ್ನು ಆರ್ತಿ ಎತ್ತಿ ಸೇರ್ ಒದ್ಸಿ ಒಳಗಡೆ ಕರ್ಕೊಂಡ್ ಬರ್ಬೇಕು. ಬೇಗ ಬಾ, ಹೊತ್ತಾಯ್ತದೆ. ಆ ಡುಮ್ಮಿನ ಸೊಸೆ ಅಂತ ನಾನು ಒಪ್ಕೋಬೇಕಾ? ಏ ಲೀಲಾ, ಬರ್ತೀಯೋ ಇಲ್ವಾ ಇವಾಗ? ಬಂದೆ ಕಣ್ರಿ.